ಎಲ್ಲರನ್ನೂ ಕಾಡ್ತಾ ಇರುವ ಪ್ರಶ್ನೆ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ಕಾರಣಗಳೇನು ಅಂತ. ಆದರೆ ಮೇಲ್ನೋಟಕ್ಕಿದು ವೈಯಕ್ತಿಕ ಕಾರಣಗಳಿಂದಾಗಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ಜೀವನ ಶೈಲಿಯಿಂದ ಹೆಚ್ಚೆಚ್ಚು ಹೃದಯಾಘಾತ ಆಗ್ತಿದೆ. ದೈಹಿಕ ಚಟುವಟಿಕೆ ಇಲ್ಲದಿರೋದು ಕೂಡ ಸಾವಿಗೆ ಕಾರಣವಾಗ್ತಾ ಇದೆ. ತಾಂತ್ರಿಕ ಸಮಿತಿ ವರದಿ ಬಳಿಕ ಈಗ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಆ ಪ್ರಕಾರವಾಗಿ ವೈಯಕ್ತಿಕ ಕಾರಣಗಳನ್ನು ಹೃದಯಾಘಾತಕ್ಕೆ ರೀಸನ್ ಅಂತ ಎತ್ತಿ ಹಿಡಿಯಲಾಗ್ತಾ ಇದೆ. ಒಂದು ದೈಹಿಕ ಚಟುವಟಿಕೆಗಳಿಲ್ಲ, ಕುಂತಲ್ಲೇ ಕುಳಿತು ಕೆಲಸ ಮಾಡೋದಿರಬಹುದು, ಒಂದು ವ್ಯಾಯಾಮ ಕೂಡ ಇಲ್ಲ, ಒಂದು ವಾಕಿಂಗ್ ಹೋಗಲ್ಲ, ಸೊ ಹೆಚ್ಚು ಬೊಜ್ಜು, ಇವೆಲ್ಲವೂ ಕೂಡ ರೀಸನ್ ಆಗ್ತಾ ಇದೆ. ಅದು ತಮಗೆ ತಾವೇ ಮಾಡ್ಕೊಳ್ತಾ ಇರೋ ತಪ್ಪು, ಅದರ ಪರಿಣಾಮವಾಗಿ ಡೆತ್ ಆಗ್ತಿದೆ ಅಂತ. ಈ ಹಿಂದೆ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು, ವೈಯಕ್ತಿಕ ಕಾರಣಗಳು ಇದ್ವು. ಹೆಚ್ಚು ಜನ ವ್ಯಾಯಾಮ ಮಾಡಲ್ಲ, ವಾಕಿಂಗ್ ಮಾಡಲ್ಲ, ಅವರ ಆರೋಗ್ಯ ಪದ್ಧತಿಯಲ್ಲಿ ನಾರ್ಮಲ್ ರೊಟೀನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆಲ್ಲ ಇದ್ದು ಆಗಿಲ್ಲದಿತ್ತು, ಈಗ ಯಾಕೆ ಅನ್ನುವಂತಹ ಪ್ರಶ್ನೆ. ಈಗ ತಜ್ಞರ ಸಮಿತಿ ಹೇಳೋದೇನು, 45 ವರ್ಷದೊಳಗಿನವರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಡೆತ್ ಕೂಡ ಹಾಗೆ, ಬರೀ ಹೃದಯಾಘಾತ ಆಗಿ ಟ್ರೀಟ್ಮೆಂಟ್ ಪಡ್ಕೊಂಡು ಚೇತರಿಕೆ ಅಲ್ಲ, ಹೃದಯಾಘಾತದ ಸಾವು 45 ವರ್ಷದೊಳಗಿನವರಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಆ ಪರ್ಸೆಂಟೇಜ್ ವೈಸ್ ನೋಡಿದಾಗ 40ರ ಒಳಗೆ ಮತ್ತು 40ರ ಆಚೆ ಹೆಚ್ಚಾಗ್ತಿದೆ. ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಸೇರಿ ಅನೇಕ ಅಡ್ಡ ಪರಿಣಾಮಗಳು, ಸೊ BP, ಶುಗರ್, ದಪ್ಪ ಇರೋದ್ರಿಂದಲೂ ಕೂಡ ಹೃದಯಾಘಾತ ಸಂಭವಿಸಬಹುದಾದ ಸಾಧ್ಯತೆ ಇದೆ. ಸೊ ಈ ರೀಸನ್ಸ್ಗಳನ್ನು ಕೂಡ ಹೇಳಲಾಗ್ತಿದೆ. ಇನ್ನು ದೈಹಿಕ ಚಟುವಟಿಕೆ ಇಲ್ಲದಿರೋದ್ರಿಂದ ಹೃದಯಾಘಾತದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದೈಹಿಕ ಚಟುವಟಿಕೆ ಇಂಪಾರ್ಟೆಂಟ್. ಮತ್ತು ಶುಗರ್ ಮತ್ತು ಉಪ್ಪಿನಂಶ ಎಷ್ಟಿರಬೇಕೋ ದೇಹಕ್ಕೆ ಅಷ್ಟು ಮಾತ್ರ ಇದ್ರೆ ಸೂಕ್ತ. ಜೀವನ ಶೈಲಿಯಿಂದಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಧೂಮಪಾನಿಗಳಲ್ಲಿಯೂ ಕೂಡ ಹೆಚ್ಚಿನ ಹೃದಯಾಘಾತ ಆಗ್ತಾ ಇದೆ. ಕೇವಲ ಧೂಮಪಾನ ಮಾಡೋರಲ್ಲ, ಅದರ ಹೊಗೆ ಸೇವನೆ ಇದೆಯಲ್ಲ, ಅದು ಕೂಡ ಹೆಚ್ಚು ದುಷ್ಪರಿಣಾಮ. 50% ಧೂಮಪಾನಿಗಳಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಅನ್ನುವಂತಹ ರಿಪೋರ್ಟ್ ಅನ್ನ ತನಿಖಾ ಸಂಸ್ಥೆ, ತಜ್ಞರ ಸಲಹಾ ಸಮಿತಿ ಕೊಟ್ಟಿದೆ. 45 ವರ್ಷ ಮೇಲ್ಪಟ್ಟವರು ಈ ಹೃದಯಾಘಾತಕ್ಕೆ ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಹೃದಯಾಘಾತಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಮರುಕಳಿಸ್ತಾನೆ ಇದೆ. ಈ ಹಿಂದೆ ಇಲ್ಲದದ್ದು ಈಗ ಯಾಕೆ ಅಂತ ಈಗೇನು ಹೇಳ್ತಿದ್ದಾರೆ, ಈ ರೀಸನ್ಸ್ ಹಿಂದೆ ಬಹಳಷ್ಟು ಜನ ಇದೇ ರೀತಿಯಾಗಿದ್ದಾರೆ ಅಂಥವ್ರಿಗೆ ಹೃದಯಾಘಾತ ಆಗಿಲ್ಲ. ಈಗ ಕೊಡ್ತಾ ಇರೋ ರೀಸನ್ಸ್ಗಳನ್ನ ಇದೇ ಕಾರಣ, ಇದರ ಹೊರತಾಗಿ ಇನ್ನೇನೂ ಇಲ್ಲ ಅಂತ ಹೇಳ್ತಿದ್ದಾರಾ? ಇಲ್ಲಿ ಪ್ರಮುಖವಾಗಿ ನೀವು ಹೇಳಿದ್ದು ಈ ಹಿಂದೆನೂ ಕೂಡ ಇತ್ತು, ಆದರೆ ಯಾಕೆ ಸಾವಾಗ್ತಾ ಇರಲಿಲ್ಲ ಅಂತ ಕೇಳಿದಿರ. ಆದರೆ ಇಲ್ಲಿ ಅಧ್ಯಯನ ಮಾಡಿರುವ ಪ್ರಕಾರವಾಗಿ ಕೋವಿಡ್ ಲಸಿಕೆಯಿಂದಾಗಿ ಸಾವಾಗ್ತಾ ಇಲ್ಲ, ಬದಲಾಗಿ ಕೋವಿಡ್ ಬಂದೋದಂಥವರಲ್ಲಿ ಬದಲಾವಣೆಗಳಾಗಿದೆ. ಕೆಲವೊಂದಿಷ್ಟು ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿರುವಂಥದ್ದು, ಜೊತೆಗೆ ದೇಹದ ತೂಕ ಹೆಚ್ಚಾಗಿರುವಂಥದ್ದು, ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು, ಮತ್ತು ಮಧುಮೇಹದ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂಥದ್ದು, ಮತ್ತು ದುಶ್ಚಟಗಳಿಗೆ ಯುವಕರು ಒಳಗಾಗ್ತಾ ಇರುವಂಥದ್ದು, ಈ ಎಲ್ಲ ಕಾರಣಗಳಿಂದಾಗಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವಾಗ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಲೈಫ್ ಸ್ಟೈಲ್ ಕಾರಣನೇ ಹೊರತು ಲಸಿಕೆ ಅಲ್ಲವೇ ಅಲ್ಲ ಎನ್ನುವಂಥದ್ದನ್ನು ತಜ್ಞರು ಕೊಡ್ತಾ ಇರುವಂಥ ವರದಿ. ಈ ವರದಿಯ ಪ್ರಕಾರವಾಗಿ ಜನರು ತಮ್ಮ ಜೀವನದಲ್ಲಿ ಸೇವಿಸಿದ ಆಹಾರ ಸೇವನೆಯೂ ಕೂಡ ಒಂದು ಕಾರಣ, ಮತ್ತು ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಕೂಡ ಇದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಧೂಮಪಾನ ಮಾಡ್ತಕ್ಕಂಥ 50% ಅಷ್ಟು ಯುವಕರಲ್ಲಿ ಡೆತ್ ಆಗ್ತಾ ಇದ್ದಾರೆ, ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ವರದಿಯ ಪ್ರಕಾರವಾಗಿ ಯುವಕರ ಲೈಫ್ ಸ್ಟೈಲು, ಜನರ ಒಂದು ಜೀವನ ಶೈಲಿ ಇವತ್ತು ಈ ಒಂದು ಹೃದಯಾಘಾತಗಳಿಗೆ ಸಾವಾಗಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಅವರು ಬಿಚ್ಚಿಡ್ತಾ ಇರುವಂಥದ್ದು. ದಿವ್ಯಾ, ಈಗ ಧೂಮಪಾನದ ವಿಷಯವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಕ್ರಮಗಳಾಗಬೇಕು ಅನ್ನುವಂತ ಸಲಹೆನ ಕೊಟ್ಟಿದ್ಯಾ ಸಮಿತಿ? ಖಂಡಿತವಾಗೂ ಸಮಿತಿ ಈಗಾಗಲೇ ಧೂಮಪಾನ, ಮದ್ಯಪಾನ ಕಡಿವಾಣ ಹಾಕಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅನ್ನುವಂಥ ನಿಯಮ ಕೂಡ ಈಗಾಗಲೇ ಜಾರಿ ಇದೆ. ಅದನ್ನು ಮಾಡಿದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ ದಂಡ ವಿಧಿಸ್ತೀವಿ, ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇಲ್ಲ. ಅದನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ರೆ ಆಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಧೂಮಪಾನ ಮಾಡುವ ಸ್ಥಳದಲ್ಲಿ ವಾಸ ಮಾಡುವಂಥ ಜನ ಇರ್ಬೋದು, ಆ ಒಂದು ಸ್ಥಳದ ಸುತ್ತಮುತ್ತ ಓಡಾಡುವಂಥ ಜನ ಏನಿರ್ತಾರೆ, ಸಾರ್ವಜನಿಕರು ಏನಿರ್ತಾರೆ, ಅವರ ದೇಹಕ್ಕೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ
ಮಾಡಬಾರ್ದು ಅಂತ ಇದ್ರೂ ಕೂಡ ಅದನ್ನು ಯಾರು ಕೂಡ ನಿಯಮ ಪಾಲನೆ ಮಾಡ್ತಾ ಇಲ್ಲ. 1,000 ರೂಪಾಯಿ ದಂಡ ಹಾಕಿದ್ರು ಕೂಡ ಯಾರು ಅದನ್ನು ಕ್ಯಾರೆ ಮಾಡ್ತಾ ಇಲ್ಲ. ಅಂಥದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಇದು ಮಾಲಿನ್ಯ ಆಗಿ ಸಾರ್ವಜನಿಕರ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ಉದ್ಭವ ಆಗಲಿಕ್ಕೆ ಕಾರಣ ಆಗುವಂಥ ಬರೀ ಹೃದಯ ಸಮಸ್ಯೆ ಅಷ್ಟೇ ಅಲ್ಲದೆ ಉಳಿದಂತೆ BP, ಶುಗರು ಇನ್ನಿತರ ಸಮಸ್ಯೆಗಳು ಕೂಡ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಿಕ್ಟಾಗಿ ಈ ಒಂದು ಧೂಮಪಾನ ನಿಷೇಧವನ್ನು ಪಾಲನೆ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇದೋರ ಮೇಲೆ ಕೇಸುಗಳನ್ನು ಹಾಕಿದ್ರೆ, ಉದಾಹರಣೆಗೆ ಕೇಸುಗಳನ್ನು ಹಾಕಿದಾಗ ಸಾರ್ವಜನಿಕರು ಅದನ್ನು ನೋಡಿ ಇನ್ನಷ್ಟು ಅದನ್ನು ಪಾಲನೆ ಮಾಡುವಂಥವ್ರು ನಿಯಂತ್ರಣ ಮಾಡ್ತಾರೆ. ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿರುವಂಥದ್ದು ದಿವ್ಯ. ರೈಟ್, ಲೋಕೇಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಹೃದಯಾಘಾತಕ್ಕೆ ಕಾರಣ ಏನು, ಅದನ್ನು ತಡೆಗಟ್ಟೋದು ಹೇಗೆ, ಮತ್ತೆ ಸಾವನ್ನಪ್ಪುವರ ಸಂಖ್ಯೆ ಈಗ ಯಾಕೆ ದಿಢೀರಂತ ರೈಸ್ ಆಗ್ತಾ ಇದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನ ಸಮಿತಿ ಮಾಡಿದೆ.